GKVK ಅಲ್ಲಿ MSc ಕೃಷಿನ ಪದವಿ ಪಡ್ಕೊಂಡು ಈಗ ನನ್ನದೇ ಆದ ಒಂದು ಅರೇಕಲ್ ಆರ್ಗ್ಯಾನಿಕ್ಸ್ ಆ್ಯಂಡ್ ಬಯೋ ಫರ್ಟಿಲೈಸರ್ಸ್ ಅಂತಕ್ಕಂಥ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅಂತ ಅಂದ್ಬಿಟ್ಟು ಸೊ ಅವರವು ಟೆಕ್ನಾಲಜಿಗಳನ್ನು ತಗೊಂಡು ಬಯೋ ಫರ್ಟಿಲೈಸರ್ಸ್ ಪ್ರಾಡಕ್ಟ್ಸ್, ಏಕೆಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಗೊತ್ತೇ ಇರುತ್ತೆ. ಸೊ ಅದರದ್ದು ಒಂದು ಜೈವಿಕ ಗೊಬ್ಬರಗಳು, ಈಗ ಸಾರಜನಕ ಸ್ಥಿರೀಕರಿಸ್ತಾ ಮಾಡ್ತಕ್ಕಂಥದ್ದು, ರಂಜಕವನ್ನು ಸಾಲ್ಯುಬಲೈಸ್ ಮಾಡ್ತಕ್ಕಂಥದ್ದು, ಪೊಟ್ಯಾಷ್ ಮತ್ತು ಜಿಂಕನ್ನು ಮೊಬಲೈಸ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಈ ಒಂದು ಮೈಕ್ರೋಬಿಯಲ್ ಕನ್ಸಾರ್ಷಿಯಾ, ಸೊ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತಕ್ಕಂಥ ಒಂದು ಪ್ರಾಡಕ್ಟು. ಇದು ನನ್ನ ಬ್ರ್ಯಾಂಡು ಬಯೋತೃಪ್ತಿ ಅಂತ ಅಂದ್ಬಿಟ್ಟು. ಸೊ ಈ ಬ್ರ್ಯಾಂಡನ್ನು ನಾನು ಎಲ್ಲ ಕಡೆಗೆ ನಮ್ಮದೇ ಆದ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ IHR ಅಲ್ಲಿ. ನಾವು IHR ಇನ್ಕ್ಯುಬೇಷನ್ ಸೆಂಟರಿಂದ ನಾವು ಇದನ್ನು ತಯಾರು ಮಾಡಿಬಿಟ್ಟು ಹಾಗೆಯೇ ನಮ್ಮದೇ ಆದ ಒಂದು ಪ್ರೊಡಕ್ಷನ್ ಯೂನಿಟ್ ನೆಲಮಂಗಲದಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಎಲ್ಲ ಕಡೆಗೆ ಅಂದರೆ ಎಲ್ಲ ಬೆಳೆಗಳಿಗೂ ನಾವು ಇದನ್ನು ಕೊಡಲಿಕ್ಕೆ ಹೇಳ್ತೀವಿ. 10 ml 1 ಲೀಟರ್ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ಸೊ ಅದನ್ನು ಗಿಡಗಳನ್ನು ಬುಡಕ್ಕೆ ಕೊಡಿ ಅಂತ ಹೇಳ್ತೀವಿ. ಸೊ ತರಕಾರಿ ಬೆಳೆಗಳಿಗಾದರೆ ಒಂದು ಎಕರೆಗೆ ಒಂದು 3 ಲೀಟರನ್ನು ಕೊಡಿ ಅಂತ ಹೇಳ್ತೀವಿ, 300 ಲೀಟರ್ ನೀರಲ್ಲಿ. ಈಗ ಇನ್ನು ತೋಟಗಾರಿಕಾ ಬೆಳೆಗಳು, ಅಡಿಕೆ, ಬಾಳೆ, ತೆಂಗು ಈ ಥರದವಕ್ಕಾದರೆ ಚಿಕ್ಕ ಗಿಡಗಳಿಗೆ ಒಂದು 1 ಲೀಟರ್ 10 ml ಕೊಡೋದಕ್ಕೆ ಹೇಳ್ತೀವಿ. ದೊಡ್ಡ ಗಿಡಗಳಾದರೆ ಒಂದು 25 30 ml ಅಂದರೆ 2.5 3 ಲೀಟರ್ ಸುತ್ತನ್ನು ಡ್ರೆಂಚಿಂಗ್ ಮಾಡಲಿಕ್ಕೆ ಹೇಳ್ತೀವಿ, ಅಂದರೆ ಸಾಯಿಲ್ ಭೂಮಿಗೆ ಹಾಕಲಿಕ್ಕೆ ಹೇಳ್ತೀವಿ. ಸೊ ಇದನ್ನು ನೀವು ಕೊಡೋದ್ರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ಸಾರಜನಕ, ರಂಜಕ, ಪೊಟ್ಯಾಷ್, ಜಿಂಕ್ ಇಷ್ಟು ಸಹ ಸಾಲ್ಯುಬಲೈಸ್ ಆಗುತ್ತೆ. ನಮಗೆ ರೋಗಗಳು ಬರ್ತಕ್ಕಂಥ ರೋಗ ನಿರೋಧಕ ಶಕ್ತಿನ ಕೊಡುತ್ತೆ, ಮಣ್ಣಿಂದ ಬರ್ತಕ್ಕಂಥ ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಹೊಸ ರೂಟ್ಗಳು ಅಂದರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟಿಂಗ್ ರೈಸೋಬಿಯಂ ಆಕ್ಟಿವಿಟಿ, ಬೀಜಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ, ಅದು ಸಹ ನಮಗೆ ಡೆವಲಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ನಿಮಗೆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಅಲ್ಲಿ ಎರೆಹುಳುಗಳ ಉತ್ಪತ್ತಿನ ಜಾಸ್ತಿ ಮಾಡುತ್ತೆ. ಸೊ ಇದು ಮುಖ್ಯವಾಗಿ ನಿಮಗೆ AMC ಅಂತ ಇದು ಮೇನ್ ಪ್ರಾಡಕ್ಟ್ಸ್. ಹಾಗೆಯೇ ನಮ್ಮದು ಅರ್ಕಾ ತರಕಾರಿ ಸ್ಪೆಷಲ್ ಅಂತ ಇದೆ. ಅರ್ಕಾ ತರಕಾರಿ ಸ್ಪೆಷಲ್ಲು ಮುಖ್ಯವಾಗಿ ನಿಮಗೆ ಎಲ್ಲ ತರಕಾರಿಗಳಿಗೆ ನಾವು ಕೊಡ್ಬೋದು. ಅಂದರೆ 1 ಗ್ರಾಮಿಂದ 5 ಗ್ರಾಮ್ವರೆಗೂ 8 ಲೀಟರ್ ನೀರಿಗೆ. ಸೊ ಒಂದು ಬೆಳೆನ ನಾವು ನಾಟಿ ಮಾಡಿದ ಒಂದು 25-30 ದಿನಗಳ ನಂತರ ಪ್ರತಿ 2 ವಾರಕ್ಕೊಮ್ಮೆ ನಾವು ಇದನ್ನು ಮಾಡಲಿಕ್ಕೆ ಹೇಳ್ತೀವಿ. ಸೊ ಹಾಗೆಯೇ ನಮ್ಮದು ಅರ್ಕಾ ವೇಸ್ಟ್ ಡಿಕಂಪೋಸರ್ ಅಂತ ಇದೆ. ಸೊ ಇದು ನಿಮಗೆಲ್ಲ ಒಂದು ಕಸ ಕಡ್ಡಿಗಳನ್ನು ಮನೆಯಲ್ಲಿ ಇರ್ತಕ್ಕಂಥ ಕಿಚನ್ ವೇಸ್ಟನ್ನು ಅಥವಾ ಅಡಿಕೆ ಸಿಪ್ಪೆ ಅಥವಾ ತೆಂಗಿನ ಸಿಪ್ಪೆನ ನೀವು ನಿಮ್ಮದೇ ಗೊಬ್ಬರಗಳನ್ನು ಮಾಡ್ಕೊಳ್ಳೋದಕ್ಕೆ, ಏಕೆಂದರೆ ನಾವೆಲ್ಲ ನೋಡಿದ್ದೀವಿ ಅಡಿಕೆ ಸಿಪ್ಪೆನ ಎಲ್ಲ ಕಡೆಗೂ ಸುತ್ತಾಕ್ತೀವಿ. ಸುತ್ತಾಕ ಬಂದು ಅದನ್ನು ನೀವೇ ಗೊಬ್ಬರ ಮಾಡ್ಕೋಬೋದು. ಈ ವರ್ಷದ ಅಡಿಕೆ ಸಿಪ್ಪೆನ ಕಲ್ಚರ್ ಹಾಕ್ಕೊಂಡ್ಬಿಟ್ಟು, ಅಂದರೆ ಒಂದು ಟ್ರ್ಯಾಕ್ಟರ್ ಲೋಡಿಗೆ ಒಂದು 5 kg ಅಷ್ಟು ನೀವು ಡಿಕಂಪೋಸರ್ ಕಲ್ಚರ್ನ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಇದನ್ನು ಗೊಬ್ಬರಗಳನ್ನು ಮಾಡಿಕೊಂಡು ಒಂದು ವರ್ಷಕ್ಕೆ ನೀವು ನಮಗೆ ಗೊಬ್ಬರಗಳನ್ನು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ತಯಾರು ಮಾಡ್ಕೊಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಕಿರು ಪ್ರಯತ್ನ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಂಶೋಧನಾ ಸಂಸ್ಥೆಗಳಿಂದ ಪಡೆತಕ್ಕಂಥ ಒಂದು ಪ್ರಾಡಕ್ಟ್ಗಳನ್ನು, ಅಂದರೆ ಒಂದು ಸಂಶೋಧನಾ ವಸ್ತುಗಳನ್ನು, ಪರಿಕರಗಳನ್ನು ನಾವು ಎಲ್ಲ ರೈತರಿಗೆ ತಲುಪತಕ್ಕಂಥ ಒಂದು ಕಾರ್ಯನ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮದೇ ಆದ ಒಂದು ಪ್ರೊಡಕ್ಷನ್ ಯೂನಿಟ್ ಬಂದ್ಬಿಟ್ಟು ನೆಲಮಂಗಲ ಶ್ರೀನಿವಾಸಪುರದಲ್ಲಿದೆ. ಸೊ ನಮ್ಮದು ಇನ್ಕ್ಯುಬೇಷನ್ ಸೆಂಟರು IHR ಭಾರತೀಯ ತೋಟಗಾರಿಕೆ ಹೆಸರುಘಟ್ಟ ಇಲ್ಲಿದೆ. ಥ್ಯಾಂಕ್ ಯು.